ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ಮಹಾಕುಂಭ ಮೇಳದಲ್ಲಿ ತನ್ನ ವಿಶಿಷ್ಟವಾದಂತಹ ಕಣ್ಣುಗಳಿಂದ ಇಡೀ ದೇಶದ ಗಮನವನ್ನು ಸೆಳೆದಿದ್ದಂತಹ ಅಂದದ ಬೆಡಗಿ ಬುಡಕಟ್ಟು ಜನಾಂಗದ ಚಂದುಳ್ಳ ಚೆಲುವೆ ಮಾಯಾಂಗಣಿ ಮಹಾಕುಂಭದಲ್ಲಿ ತನ್ನದೇ ಆದಂತಹ ಸೆನ್ಸೇಷನ್ ಸೃಷ್ಟಿ ಮಾಡಿದಂತಹ ಮೋನಾಲಿಸಾ ಇದೀಗ ಮೊದಲ ಬಾರಿಗೆ ನಟನೆ ಮಾಡುವುದರ ಮೂಲಕ ಬಾಲಿವುಡ್ಗೆ ಕಾಲಿಡ್ತಿದ್ದಾಳೆ. ಹಾಗಾದ್ರೆ ಮೋನಾಲಿಸಾ ನಟಿಸ್ತಾ ಇರುವಂತಹ ಆ ಸಿನಿಮಾ ಯಾವುದು? ಇನ್ನು ಆ ಸಿನಿಮಾದಲ್ಲಿ ಮೋನಾಲಿಸಾ ಯಾವೆಲ್ಲ ಪಾತ್ರವನ್ನ ಮಾಡಲಿದ್ದಾಳೆ? ಎಲ್ಲವನ್ನು ನಾವು ನಿಮಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಬಾಲಿವುಡ್ಗೆ ಕಾಲಿಟ್ಟ ಮೋನಾಲಿಸಾ. ನಾನು ವೀರೇಶ್ ಶಿವಾನಂದ್ ಅಂಬಿ. ಪ್ರಯಾಗ್ರಾಜ್ ಮಹಾಕುಂಭದ ವೈರಲ್ ಸೆನ್ಸೇಷನ್ ಮೋನಾಲಿಸಾ ಈ ಭೋಸ್ಲೆ ಅವರು ಇದೀಗ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ತಮ್ಮ ಮೊದಲ ನಟನೆಯ ಚಿತ್ರವನ್ನು ಮಾಡಲು ಹೊರಟಿದ್ದಾರೆ. ಖ್ಯಾತ ಚಲನಚಿತ್ರ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಮಧ್ಯಪ್ರದೇಶದಂತಹ ಕಾರ್ಗೂನ್ ಜಿಲ್ಲೆಯ ಮಹೇಶ್ವರದಲ್ಲಿರುವ ಮೋನಾಲಿಸಾ ಅವರ ಮನೆಗೆ ಖುದ್ದಾಗಿ ಭೇಟಿ ನೀಡಿದ್ದಾರೆ. ನಂತರ ಮೋನಾಲಿಸಾ ಕುಟುಂಬದವರೊಂದಿಗೆ ಚರ್ಚಿಸಿದ ನಂತರ ಮೋನಾಲಿಸಾ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ನಿರ್ದೇಶಕ ಸನೋಜ್ ಮಿಶ್ರಾ ಅವರು, ನಾನು ಮೋನಾಲಿಸಾ ಅವರ ಹಳ್ಳಿಯಾದಂತಹ ಮಹೇಶ್ವರಕ್ಕೆ ಹೋಗಿದ್ದೆ. ಅವಳನ್ನ ಮತ್ತು ಅವರ ಕುಟುಂಬದವರನ್ನ ಭೇಟಿಯಾಗಲು ಹೋಗಿದ್ದೆ. ಅವರು ಸರಳ ಮತ್ತು ಅತ್ಯಂತ ವಿನಮ್ರ ವ್ಯಕ್ತಿಗಳು. ನಾನು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ನಾನು ಮೋನಾಲಿಸಾ ಅವರನ್ನ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ನಟಿಸುತ್ತೇನೆ ಮತ್ತು ಅವಳನ್ನ ಉತ್ತಮ ನಟಿಯನ್ನಾಗಿ ಮಾಡೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅಂತ ಹೇಳಿದ್ದಾರೆ. ಈ ಹಿಂದೆ ದಿ ಡೈರಿ ಆಫ್ ವೆಸ್ಟ್ ಬೆಂಗಾಲ್ ಮತ್ತು ಗಾಂಧಿಗಿರಿಯಂತಹ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿರುವಂತಹ ಮಿಶ್ರಾ ಅವರು ಮೋನಾಲಿಸಾ ಅವರ ಸಾಮರ್ಥ್ಯದ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸದ್ಯ ಮುಂಬೈ ಮೂಲದ ಪ್ರೊಡಕ್ಷನ್ ಕಂಪನಿಯ ಬ್ಯಾನರ್ ಅಡಿಯಲ್ಲಿ ತಯಾರಾಗ್ತಾ ಇರುವಂತಹ ದಿ ಡೈರಿ ಆಫ್ ಮಣಿಪುರದಲ್ಲಿ ಮೋನಾಲಿಸಾಳನ್ನ ಪರಿಚಯಿಸಲು ಈಗಾಗಲೇ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಮೋಹಕ ಕಂಗಳ ಚೆಲುವೆ ಮೋನಾಲಿಸಾ ತಮ್ಮ ಹೊಸ ಪಯಣದ ಬಗ್ಗೆ ಮಾತನಾಡುತ್ತಾ ಭಾವಪರವಶರಾಗಿದ್ದಾರೆ. ಸನೋಜ್ ಮಿಶ್ರಾ ಅವರು ನನ್ನನ್ನು ಭೇಟಿಯಾಗಲು ಪ್ರಯಾಗ್ರಾಜ್ಗೆ ಬಂದು ನನಗೆ ಪಾತ್ರವನ್ನು ನೀಡಿದ್ದಾರೆ. ಇದರಿಂದ ನನ್ನ ಕುಟುಂಬಕ್ಕೆ ಮತ್ತು ನನಗೆ ಬಹಳ ಸಂತೋಷವಾಗಿದೆ. ಹಾಗಾಗಿ ನಾನು ಈ ಚಿತ್ರಕ್ಕಾಗಿ ತುಂಬ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಸ್ವತಃ ಮೋನಾಲಿಸಾ ಹೇಳಿದ್ದಾರೆ. ಇನ್ನು ಚಿತ್ರದ ಒಪ್ಪಂದವನ್ನು ಈಗಾಗಲೇ ಅಂತಿಮಗೊಳಿಸಲಾಗಿದೆ ಮತ್ತು ಮೋನಾಲಿಸಾ ಮುಂಬೈನಲ್ಲಿ ತನ್ನ 3 ತಿಂಗಳು ತರಬೇತಿಯನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭಿಸಲಿದ್ದಾಳೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಿರ್ದೇಶಕ. ದಿ ಡೈರಿ ಆಫ್ ಮಣಿಪುರ ಚಿತ್ರದ ಈ ಒಂದು ಸಿನಿಮಾದಲ್ಲಿ ನಿರ್ದೇಶಕ ಮಿಶ್ರಾ ಅವರು, ನಮ್ಮ ಸಿನಿಮಾ ಸದ್ಯ ಲಂಡನ್ನಲ್ಲಿ ಶೂಟಿಂಗ್ ನಡೀತಾ ಇದೆ. ಮೋನಾಲಿಸಾ ಅವರ ಪಾತ್ರವನ್ನು ಸೇರಿಸಲು ನಾನು ನಿರ್ಧರಿಸಿದೆ. ಹಾಗಾಗಿ 2 ದಿನಗಳ ನಂತರ ಮೋನಾಲಿಸಾ ಅವರನ್ನು ಮುಂಬೈಗೆ ಕರೆಸಿಕೊಂಡು ಮುಂಬೈನಲ್ಲಿ ಅವರಿಗೆ 3 ತಿಂಗಳ ತರಬೇತಿಯನ್ನು ನೀಡಲಾಗುವುದು ಅಂತ ನಿರ್ದೇಶಕ ಮಿಶ್ರಾ ಅವರು ಹೇಳಿದ್ದಾರೆ. ವೀಕ್ಷಕರೇ, ದಿ ಡೈರಿ ಆಫ್ ಮಣಿಪುರದ ಈ ಸಿನಿಮಾದಲ್ಲಿ ಪಾತ್ರ ಮತ್ತು ಅದರ ಕಥಾವಸ್ತುವಿನ ವಿವರಗಳನ್ನು ನಾವು ನೋಡ್ತಾ ಹೋಗೋಣ. ದಿ ಡೈರಿ ಆಫ್ ಮಣಿಪುರದಲ್ಲಿ ಮೋನಾಲಿಸಾ ಒಬ್ಬ ಸೇನಾಧಿಕಾರಿಯ ಮಗಳ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದರೆ ಚಿತ್ರದಲ್ಲಿ ಮೋನಾಲಿಸಾಗೆ ಸೇನಾಧಿಕಾರಿಯ ಮಗಳ ಪಾತ್ರ ಸಿಗಲಿದೆ ಅಂತ ನಿರ್ದೇಶಕರು ಹೇಳಿದ್ದಾರೆ. ಹಿರಿಯ ನಟ ಅನೂಪ್ ಖೇರ್ ಸೇನಾಧಿಕಾರಿಯಾಗಿ ನಟಿಸಿದ್ದಾರೆ. ದೀಪಕ್ ತಿಜೋರಿ, ಮುಖೇಶ್ ತಿವಾರಿ ಮತ್ತು ಅಮಿತ್ ರಾವ್ ಅವರಂತಹ ಇತರ ಗಮನಾರ್ಹ ನಟರು ಸಹ ಈ ಚಿತ್ರದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ನಮ್ಮ ಈ ಸಿನಿಮಾ ಬರೋಬ್ಬರಿ 1 ಅಲ್ಲ 2 ಅಲ್ಲ 20 ಕೋಟಿ ರೂಪಾಯಿಗಳ ನಿರ್ಮಾಣ ಬಜೆಟ್ ಅನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಇನ್ನು ಮೋನಾಲಿಸಾ ಅವರ ಕುಟುಂಬದವರೊಂದಿಗೆ ಮಹೇಶ್ವರದ ಪೂಜ್ಯ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ತಮ್ಮ ವೃತ್ತಿ ಜೀವನವನ್ನು ರೂಪಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸುವ ಮೂಲಕ ಮೋನಾಲಿಸಾಗೆ ಭರವಸೆಯ ಪ್ರತಿಭೆ ಮತ್ತು ಚಲನಚಿತ್ರಗಳಲ್ಲಿ ಉಜ್ವಲ ಭವಿಷ್ಯದ ಕಡೆಗೆ ಅವಳನ್ನು ಮಾರ್ಗದರ್ಶನ ಮಾಡಲು ನಾನು ನಿರ್ಧರಿಸಿದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಮಿಶ್ರಾ. ಯುವತಿಯ ಸುಂದರವಾದ ಕೂದಲು, ಹಣೆಪಟ್ಟಿಯದ್ದು ರೇಷ್ಮೆಯಂತಿದ್ದು ಆಕೆಯ ಪ್ರಕಾಶಮಾನವಾದಂತಹ ಮರಳಿನ ಮೈಬಣ್ಣ ಎಲ್ಲರನ್ನೂ ಕೂಡ ತನ್ನತ್ತ ಆಕರ್ಷಣೆ ಮಾಡ್ತಾ ಇತ್ತು. ಆಕೆಯ ಬೂದು ಬಣ್ಣದ ಕಣ್ಣುಗಳು ನೋಡುಗರನ್ನ ಸಂಮೋಹನಗೊಳಿಸಿ ಆಕೆಯ ಹಿಂದೆ ಬರುವಂತೆ ಮಾಡಿದೆ. ಹೀಗೆ ಅನೇಕ ರೀತಿಯಲ್ಲಿ ನೆಟ್ಟಿಗರು ಮಾಲೆ ಮಾರುವಂತಹ ಯುವತಿಯ ಅಂದ ಚಂದವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಮೋನಾಲಿಸಾ ತನ್ನ ಕೊರಳಲ್ಲಿ ವಿವಿಧ ಬಗೆಯ ಮಾದರಿಯ ಸರಳುಗಳನ್ನು ಹಾಕಿಕೊಂಡು ಕೈಯಲ್ಲಿ ಬಗೆಯ ರುದ್ರಾಕ್ಷಿ ಮಾಲೆಗಳನ್ನು ಹಿಡಿದು ಮಾರಾಟ ಮಾಡುತ್ತಿದ್ದು ಸಾರ್ವಜನಿಕರನ್ನ ತನ್ನ ಕಡೆಗೆ ಸೆಳೆದಿದೆ. ಅದರಲ್ಲೂ ಯುವಕರಂತೂ ಇವಳ ಬಳಿ ಬಂದು ಮಾತನಾಡಿಸಿದಾಗ ನಾಚಿ ನೀರಾಗ್ತಾ ಇದೆ.
ಇನ್ನು ಯುವಕರು ರುದ್ರಾಕ್ಷಿ ನೆಪದಲ್ಲಿ ಇವಳ ಹತ್ರ ಮಾತನಾಡಲು ನೆಪವನ್ನ ಹುಡುಕಿಕೊಂಡು ಬರ್ತಿದ್ರು ಅಂತ ಸ್ವತಃ ಮೋನಾಲಿಸಾ ಹೇಳಿದ್ದಾಳೆ. ಸುಮಾರು 16-17 ವರ್ಷದ ಮೋನಾಲಿಸಾ ಪ್ರಯಾಗ್ರಾಜ್ ಮಹಾಕುಂಭದ ಸಮಯದಲ್ಲಿ ಖ್ಯಾತಿಯನ್ನು ಗಳಿಸಿಕೊಂಡಿದ್ದಾಳೆ. ಕೆಲವರಂತೂ ಇವಳ ಕಣ್ಣುಗಳನ್ನು ನೋಡಿ ಥೇಟ್ ಐಶ್ವರ್ಯ ರೈ ಅವರಿಗೆ ಹೋಲಿಸಿದರೆ, ಮತ್ತೆ ಕೆಲವರು ಇವಳ ಕಣ್ಣುಗಳನ್ನು ಹಾಲಿವುಡ್ನ ಬೆಡಗಿ ಏಂಜಲ್ಗೆ ಹೋಲಿಸಿದ್ದಾರೆ. ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರಲು ಬಂದಂತಹ ಕೋಬ್ರಾ ಜಿಪ್ಸಿ ಎಂಬ ಬುಡಕಟ್ಟು ಜನಾಂಗದ ಮೋನಾಲಿಸಾ ತನ್ನ ನ್ಯಾಚುರಲ್ ಸೌಂದರ್ಯ ಮತ್ತು ಮಂತ್ರಮುಗ್ಧಗೊಳಿಸುವಂತಹ ಅವಳ ಕಣ್ಣುಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ವಾಟ್ಸಾಪ್ ಸ್ಟೇಟಸ್ ಹೀಗೆ ಕಡಿಮೆ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನದೇ ಆದಂತಹ ಟ್ರೆಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡಿದವಳು. ಇನ್ನು ಸಹಜವೋ ಅಸಹಜವೋ ಗೊತ್ತಿಲ್ಲ, ಆದರೆ ಕುಂಭಮೇಳ ಹಾಗೂ ಇಡೀ ದೇಶದ ಜನತೆ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾಳೆ ಮೋನಾಲಿಸಾ. ವೀಕ್ಷಕರೇ, ಒಟ್ನಲ್ಲಿ ಇಂಟರ್ನೆಟ್ ಯುಗದಲ್ಲಿ ತನ್ನದೇ ಆದ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಮೋನಾಲಿಸಾ ಇದೀಗ ದಿ ಡೈರಿ ಆಫ್ ಮಣಿಪುರ ಸಿನಿಮಾದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದು, ಬುಡಕಟ್ಟು ಜನಾಂಗದ ಬೆಡಗಿ ಮೋನಾಲಿಸಾ ಬಾಲಿವುಡ್ನಲ್ಲಿ ಬೃಹತ್ ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಇಂತಹ ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.